ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಇವತ್ತಿನ ದಿನದಲ್ಲಿ ತುಂಬ ಪವಾಡ ಅಂದರೆ ಅದ್ಭುತವಾದಂಥ ಪವಾಡವನ್ನು ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನನಗೆ ಒಂದು ದಿವಸ ಕರೆ ಬರುತ್ತೆ, ಸ್ವಾಮಿ ನನಗೆ ಒಂದು ಕೆಲಸ ಇಲ್ಲ, ನನ್ನ ಈ ಕೆಲಸದಿಂದ ತೆಗೆದಿದ್ದಾರೆ, ಈ ಕೆಲಸ ಇಲ್ಲ ಅಂದರೆ ನನ್ನ ಫ್ಯಾಮ್ಲಿ ಎಲ್ಲ ಬೀದಿ ಪಾಲು ಬರುತ್ತೆ, ಈ ಕೆಲಸ ಆಗುತ್ತಾ ಅಂತ ನನಗೆ ಕೇಳಿದರು. ಏನು ಅಂತ ಕೇಳಿದಾಗ ನಾನು ಒಬ್ಬ BBMP ಕಾಂಟ್ರಾಕ್ಟರು, ನನಗೆ ಈ ಕೆಲಸದಿಂದ ಎಷ್ಟು ಜನಗಳ ಕಣ್ಣಿದೆ, ಆದರೆ ಈ ಕೆಲಸದಲ್ಲಿ MLA ಕಡೆಯಿಂದ ತುಂಬ ಪವರ್ ಇದೆ, ಆದರೆ MLA ಕಡೆಗೆ ಹೋದರೂ ಈ ಕೆಲಸ ಆಗುವುದಿಲ್ಲ, ನಾನು ಏನು ಮಾಡಲಿ ಸ್ವಾಮಿ, ನನಗೆ ಈ ಕೆಲಸ ಬೇಕು, ಈ ಕೆಲಸ ಇಲ್ಲಾಂದರೆ ನಾನು ನಿಜವಾಗಲೂ ಇದ್ದು ಸತ್ತಾಗೆ ಅಂತ ಹೇಳಿದರು. ಆದರೆ ನಾನು ಅವರಿಗೆ ನನ್ನ ಧ್ವನಿ ಮುಖಾಂತರದಲ್ಲಿ ಅವರಿಗೆ ನನ್ನ ಕಿವಿ ಮಾತನ್ನು ಹೇಳಿದೆ, ನಾನು ಚಿಂತಿಸಬೇಡಿ, ರಾಯರಿದ್ದಾರೆ, ನೀವು ರಾಯರ ಪಾದವನ್ನು ಹಿಡಿರಿ, ಅವರು MLA ಅಲ್ಲ PM ಕಡೆಯಿಂದ ಹೋದರೂ ನಿಮ್ಮ ಕೆಲಸ ಯಶಸ್ವಿಯಾಗೋದು. ಯಾಕೆ ಅಂದರೆ ನೀವು ರಾಯರ ಪಾದವನ್ನು ಹಿಡಿದಿದ್ದೀರಾ. ರಾಯರಿಕಿನ ದೊಡ್ಡವರು ಯಾರೂ ಇಲ್ಲ ಇಲ್ಲಿ. ರಾಯರ ಪಾದವನ್ನು ಹಿಡಿದಂಥವರು ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಅಂತ ಹೇಳಿದೆ. ಅದೇ ಮುಖಾಂತರದಲ್ಲಿ ಇವತ್ತು ಯಶಸ್ವಿಗೊಳ್ಳಿದ್ದಾರೆ. ಆ ಯಶಸ್ವಿ ಆದ ತಕ್ಷಣವೇ ನಾನು ನನ್ನ ಕಡೆಯಿಂದ ಒಂದು ಅನ್ನದಾನ ಸೇವೆ ಅಂತ ಸಲ್ಲಿಸೋಣ ಅಂತಂದು ಈ ರಾಮು ಅಣ್ಣವರು, ರಾಯರಿಗೆ ಇದು ಯಾವುದೂ ದೊಡ್ಡದಲ್ಲ, ರಾಯರಿಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆದರೆ ಕೋಟಿನೇ ರಾಯರ ಮುಂದ್ಗಡೆ ಇರುತ್ತೆ. ಆದರೆ ಇವರು ನನ್ನ ಧ್ವನಿ ಮುಖಾಂತರದಲ್ಲಿ ಏನು ಹೇಳಿದರು ಅಂದರೆ, ಸ್ವಾಮಿ ನನಗೆ ದಯವಿಟ್ಟು ನನ್ನ ಒಂದು ಅಳಿಲು ಸೇವೆಯನ್ನು ನಾನು ರಾಯರ ಮಠಕ್ಕೆ ಈ ಅನ್ನದಾನ ಕೊಡಬೇಕು ಅಂತ ಅಂದುಕೊಂಡಿದ್ದೀನಿ ಅಂತ ಹೇಳಿದರು. ಧಾರಾಳವಾಗಿ ಕೊಡಿ ಸ್ವಾಮಿ, ಯಾಕಂದರೆ ಇಲ್ಲಿ ರಾಮು ಅವರು ಕೊಡಿಸಿದಾರಂತೆ ಯಾರೂ ಹೇಳಲ್ಲ, ರಾಯರ ಮಠಕ್ಕೆ ಹೋಗಿದ್ದೇ ನಾನು ಪ್ರಸಾದವನ್ನು ಸ್ವೀಕರಿಸ್ಕೊಂಡೇ ಬಂದಂತ ಹೇಳಿದಾಗ ನಿಮಗೆ ರಾಯರ ಆಶೀರ್ವಾದ ಮಾಡುತ್ತಾರೆ ಅಂತ ನನ್ನ ಧ್ವನಿ ಮುಖಾಂತರದಲ್ಲಿ ತಿಳಿಸಿದಾಗ ಅವರಿಗೆ ತುಂಬ ಖುಷಿಯಾಯಿತು. ಅದೇ ಮುಖಾಂತರದಲ್ಲಿ ಅವರು BBMP ಕಾಂಟ್ರಾಕ್ಟ್ರಲ್ಲಿ ಕೈ ತುಂಬ ಸಂಪಾದನೆ ಮಾಡುವಂಥ ಶಕ್ತಿ ಗುರು ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಮಾಡಿದ್ದಾರೆ. ಇನ್ನೂ ಜೀವನದಲ್ಲಿ ಯಶಸ್ವಿ ಆಗಲಿ, ಇವರಿಗೆ 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಇವರಿಗೆ ಮತ್ತು ಇವರ ಕುಟುಂಬದವರಿಗೆ ಕಾಪಾಡಲೆಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೇನೆ. ತಂದೆ, ಇವರ ಮನಸ್ಸಲ್ಲಿ ಏನು ಅಂದುಕೊಂಡು ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದಾರೆ, ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡು ತಂದೆ ಅಂತ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೇನೆ. ಅದೇ ಮುಖಾಂತರದಲ್ಲಿ ಎಷ್ಟೋ ಜನಗಳಿಗೆ ದಾರಿ ದೀಪ ಆಗಿ ನಿಂತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಇವರಿಗೆ 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಗುರು ರಾಘವೇಂದ್ರ ಸ್ವಾಮಿಯವರು. ಅದೇ ಮುಖಾಂತರದಲ್ಲಿ ಎಷ್ಟೋ ಜನಗಳಿಗೆ ಪವಾಡವನ್ನು ಮಾಡಿದ್ದಾರೆ. ಇವತ್ತು ನಾನು ಈ ತಾಯಿಗೆ ಹೇಳಿದೆ, ಇವರಿಗೆ ಸ್ವಾಮಿ ನೀವು ರಾಯರ ಪಾದವನ್ನು ಹಿಡಿದಿದ್ದೀರಾ, ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ, ಏನು ಚಿಂತೆ ಮಾಡಬೇಡಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ 9 ವಾರ ಮುಗಿದ್ರೊಳಗಡೆ ಯಾವ MLA ಕಡೆಯಿಂದ ಹೋಗುವಂಥ ಕೆಲಸ ಆಗಲಿಲ್ಲ ಅಂತ ಹೇಳಿದರು, ಅದೇ ಕೆಲಸನ ಇವತ್ತು ಕರೆದು BBMP ಕಾಂಟ್ರಾಕ್ಟರ್ ಆಗಿ ಇವತ್ತು ಯಶಸ್ವಿಯಾಗಿ ನಿಂತ್ಕೊಂಡಿದ್ದಾರೆ. ರಾಯರು ಇವರಿಗೆ ಹೆಚ್ಚಿನ ರೀತಿಯಾಗಿ ಇದೇ ರೀತಿಯಾಗಿ 100 ಜನಕ್ಕೆ ಕೆಲಸವನ್ನು ಕೊಟ್ಟು ಕಾಪಾಡಲಿ ಎಂದು ರಾಯರಲ್ಲಿ ಕೇಳುತ್ತಾ ಇದ್ದೇನೆ. ನೋಡಿ, ರಾಯರು ಪವಾಡ ಎಷ್ಟು ಅಂತಿಂಥದಲ್ಲ, ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡಲಿ. ಇವಾಗ ನಮ್ಮ ನಂದಕಿಶೋರ್ ಗುರುಗಳವರು ಅವರು ಪೂಜೆಯನ್ನು ಮಾಡಿ ಇನ್ನೂ ಜೀವನದಲ್ಲಿ ಯಶಸ್ವಿ ಆಗಲಿ ಅಂತೆಂದು ಹಾರೈಸ್ತಾ ಇದ್ದಾರೆ. ನೋಡ್ತಾ ಇರಿ ಹಾಗೆ ಮುಂದೆ. ಓಂ ಸತ್ಯಾನಂದೋ ಜಲೇಶಂ ಸಂಧಿಂಕರೋ ರಾಘವೇಂದ್ರ ಭೂಷಣೋ ವಿಶೇಷತಃ ಇದಮಾನಸ ಗೋತ್ರೋದ್ಭವಾಯ ಜಮಲ್ನಿ ಗೋತ್ರೋತ್ಪನ್ನ ನಕ್ಷತ್ರ ಅಶ್ವಿನ ನಕ್ಷತ್ರ ವಿಶೇಷೋಜಾತಾನಾಂ ಹೆಸರು ರಾಮು ನಮಗೆ ಎಸ್ಯ ಮನೋರು ಮಧ್ಯಾಹ್ನಾಮ್ನಿ ನಕ್ಷತ್ರ ಅಶ್ವಿನ ನಕ್ಷತ್ರ ವಿಶೇಷೋಜಾತಾಯ ईशानाम्नीं उज्ज्वलनामधे यस्यां रजनीनाम्नीं भविष्यत्नामधे यस्यां वेंकटेशनामधे यस्यां मुनियल्लम्मानाम्नीं ममान्तरे यजमान्या ममान्तरे भक्तवृन्दानां क्षेमस्थिरविषयाभयायैश्वर्यार्थं
ರಾಘವೇಂದ್ರ ಪುರಸೈರೋ ಅನ್ನದಾನ ಸೌಲಭ್ಯದಿಂದ ಮನಸ್ಸಂಗ್ರಹ ಶುದ್ಧಿದ್ವಾರತ್ವೇನ ಕ್ಷೇಮಸ್ಥೈರ್ಯ ವಿಜಯ ಭಯಾಗಿರಾರೋಗ್ಯ ಐಶ್ವರ್ಯಾಸ್ಮಿನ್ ದಿನೇ ರಾಘವೇಂದ್ರ ಪುರಸೈರೋ ಅನ್ನದಾನ ಸೌಲಭ್ಯೇನ ತಥಾ ದೀಪಾರಾಧನಾಖ್ಯಂ ಪರಮ ಕರಿಷ್ಯೆ ದೀಪಾರಾಧನಾಖ್ಯಂ ಪರಮ ಕರಿಷ್ಯೆ ತಥಾ ಅನ್ನದಾನ ಸೌಲಭ್ಯಂ ಪರಮ ಕರಿಷ್ಯೆ. ಓಂ ಶ್ರೀ ಮುಖ್ಯೋ ನಮಃ. ಓಂ श्रियं देवीं श्रीर्महादेवां आं सूर्यामिरण्यं पद्मवदनामितां श्रियं मनसक्तावनाकोटिं मातस्सप्तर्षिभिः पशूनां पूर्वं यस्यां विश्वेश्वरांशः अक्रमेण प्रजापदामि पूज्याय राघवेन्द्राय सर्वधर्महराय भजतां वृक्षाय मदां तां पुण्ये सोनालितां वैष्णवेन्द्रे श्रीराघवेन्द्रपदे नमो तिरुपदयालये श्रीराघवेन्द्रस्वामिने नमः. प्रार्थनां समर्पयामि. ओम अन्नदान सेवनते नमः. ओम हिरण्यवर्णां सुवर्णरसितां चन्द्रां हिरण्मयीं लक्ष्मीं ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಎಲ್ಲರಿಗೂ ಒಳ್ಳೇದು ಮಾಡು ತಂದೆ. ನೋಡಿದರಲ್ವ, ನಂದಕಿಶೋರ್ ಗುರುಗಳವರು ಅವರು ಏನು ಅಂದುಕೊಂಡಿದ್ದಾರೆ, ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡಲಿ ಅಂತಂದು ಆ ರಾಯರಲ್ಲಿ ಕುಳಿತು ಅವರ ಪಾದವನ್ನು ಹಿಡಿದು ಇನ್ನೂ ಹೆಚ್ಚಿನ ರೀತಿಯಾಗಿ ನೂರಾರು ಜನಕ್ಕೆ ಕೆಲಸ ಕೊಡಿಸುವಷ್ಟು ಶಕ್ತಿ ನಿಮಗೆ ತುಂಬಲಿ ರಾಯರು ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಹತ್ರ ಕೇಳುತ್ತಾ ಇವತ್ತು ಒಂದು ಆ ಯಶಸ್ವಿಯನ್ನು ಗೊಳಿಸಿದ್ದಾರೆ ನಮ್ಮ ನಂದಕಿಶೋರ್ ಗುರುಗಳವರು. ಅದೇ ಮುಖಾಂತರದಲ್ಲಿ ಇವರು ಏನು ಅಂದುಕೊಂಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡಲೆಂದು ನಾನು ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ. ಖಂಡಿತ ಇದೇ ರೀತಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿನಿತ್ಯನೂ ನಾನು ರಾಯರ ಬಗ್ಗೆ ತಿಳಿಸ್ಕೊಡ್ತಾ ಇರುತ್ತೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಬೇರೆಯವರಿಗೆ ಶೇರ್ ಮಾಡಿ. ಯಾಕೆಂದರೆ ರಾಯರು ಇದ್ದಾರೆ ಅಂತ ನೀವು ಶೇರ್ ಮಾಡಿದರೆ ಹೆಚ್ಚಿನ ರೀತಿಯಾಗಿ ನಿಮಗೆ ಅನುಗ್ರಹ ಮಾಡುತ್ತಾರೆ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಜೀವನದಲ್ಲಿ ಯಶಸ್ವಿಯಾಗಲಿ ಸ್ವಾಮಿ ನಿಮಗೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನೀವು ಅಂದುಕೊಂಡಿದ್ದು ಮುಟ್ಟಿದ್ದೆಲ್ಲ ಚಿನ್ನ ಆಗಲಿ.
ಹಾಕಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.